ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಿಂಪಲ್ಲಾಗಿ ಮಟನ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ, ತುಂಬ ಬೇಗನೂ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮರಿದೇನೆ. ಯಾರಾದರೂ ಹೊಸ್ದಾಗಿ ಕಲಿಯೋರಿದ್ರೆ ತುಂಬ ಈಸಿ ಆಗುತ್ತೆ. ಮರಿದೇನೆ ಟ್ರೈ ಮಾಡಿ ಹೊಸ್ದಾಗಿ ಕಲಿಯೋ ಅಂಥವ್ರಿದ್ರೆ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮಟನ್ ಸಾಂಬಾರು ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ, ಪುದೀನ ಇಟ್ಕೊಂಡಿದ್ದೀನಿ, ಒಂದು 3 ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 kg ಮಟನ್ ತಗೊಂಡಿದ್ದೀನಿ, ಅರ್ಧ ಹೋಳು ತೆಂಗಿನಕಾಯಿ ತುರಿ, ಖಾರ ಪುಡಿ ಇಟ್ಕೊಂಡಿದ್ದೀನಿ, ಅರಿಶಿನ ಪುಡಿ, ಗರಂ ಮಸಾಲೆ ಪೌಡ್ರು, ಕಡಲೆ ಇಟ್ಕೊಂಡಿದ್ದೀನಿ ನಾನು, ಧನಿಯಾ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೇ ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇವಾಗ ಇದನ್ನು ರುಬ್ಕೊಳ್ಳೋಣ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1.5 kg ಮಟನ್ ಅಳತೆಗೆ. ಇವಾಗ ಸ್ವಲ್ಪ ನೀರು ಹಾಕೊಂಡು ನಾವು ಇವಾಗ ರುಬ್ಕೊಳ್ಳೋಣ. ನಾನು ಒಂದು ಕಡೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದು ಬಿಸಿಯಾಗಿದೆ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಚಿಕ್ಕದು ಸ್ಪೂನು, ಅದಕ್ಕೋಸ್ಕರ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇವಾಗ ಮಸಾಲೆ ಹಾಕೋಣ. ಇದನ್ನು ಇವಾಗ ಒಂದು 5 ನಿಮಿಷ ಹಾಗೇ ಬೇಯಿಸೋಣ. ಹಸಿ ಸ್ಮೆಲ್ ಹೋಗ್ಬೇಕು, ಈರುಳ್ಳಿ ಸ್ಮೆಲ್ ಹೋಗೋವರೆಗೂ ಹಾಗೇ ಸ್ವಲ್ಪ ಬೇಯಿಸೋಣ. ನೋಡಿ ಇವಾಗ ರೆಡಿ ಆಗ್ತಾಯಿದೆ. ನೋಡಿ ಇವಾಗ ರೆಡಿ ಆಗಿದೆ. ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು ಅರಿಶಿನ ಪುಡಿ. ನೋಡಿ ಆಗಿದೆ. ಇವಾಗ ಮಟನ್ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇವಾಗ ನೋಡಿ ಮಟನ್ ಹಾಕ್ತಾಯಿದ್ದೀನಿ, ತೊಳೆದು ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಇದನ್ನು ಇವಾಗ ಮಟನ್ನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಬೇಯಿಸೋಣ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಮಟನ್ನಲ್ಲಿ ನೀರು ಇರುತ್ತಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ಬಿಡೋಣ. ಇವಾಗ ಬೇಯ್ತಾ ಇರಲಿ. ಇದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಕ್ಲೀನಾಗಿ. ನಾವು ಇನ್ನೊಂದು ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾವು ನೋಡಿ ಇವಾಗ ಬಿಡೋಣ. ಒಂದು 5 ನಿಮಿಷ ಕುದೀತಾ ಇರಲಿ ಅದು. ನಾವು ಇನ್ನೊಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದೇ ಮಿಕ್ಸಿ ಜಾರಿಗೆ ನಾನು ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಾನು 2.5 ಸ್ಪೂನು ಟೇಬಲ್ ಸ್ಪೂನಲ್ಲಿ 2.5 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಉಪ್ಪು ನಿಮಗೆ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಆಗಿದೆ. ಇವಾಗ ಧನಿಯಾ ಪೌಡ್ರೂ ಅಷ್ಟೇ. ಇದು ಬರೀ ಧನಿಯಾ ಪುಡಿ, ಇದು ಏನು ಮಿಕ್ಸ್ ಮಾಡಿಲ್ಲ, ಖಾಲಿ ಧನಿಯಾ ಬೀಜ ಬಿಡಿಸಿರೋದು. ನೋಡಿ ಇದಕ್ಕೆ 2 ಸ್ಪೂನು ನಾನು ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಬರಲಿಕ್ಕೆ ಸಾಂಬಾರು ಅಷ್ಟೇ ಕಡಲೆ ಹಾಕ್ತಾಯಿರೋದು. ನಾನು 1 ಟೇಬಲ್ ಸ್ಪೂನ್ ನಾನು ಗರಂ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಪೌಡ್ರ್ ನಾನು ಮನೆಯಲ್ಲೇ ಮಾಡಿರೋದು ಇದು. ಇವಾಗೆಲ್ಲ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಕಡೆ ಇದು ಕುದೀತಾ ಇದೆ. ಈಗ ರೆಡಿಯಾಗಿದೆ ಇದು ಮಸಾಲೆ. ಇವಾಗ ಒಂದು ಕಡೆ ಇದು ಆಗಿದೆ. ನೋಡಿ ಎಲ್ಲ ನೀರೆಲ್ಲ ಬಿಟ್ಕೊಂಡಿರುತ್ತೆ ಮಟನಲ್ಲಿ. ಒಂದು 5 ನಿಮಿಷ ಕುದ್ರೆ ಸಾಕು. ನೋಡಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇವಾಗ ಯಾರು ಹೊಸ್ದಾಗಿ ಕಲಿಯೋರಿದ್ರೆ ತುಂಬ ಈಸಿ ಇದೆ, ಮಾಡಿ ಎಲ್ರೂ ಟ್ರೈ ಮಾಡಿ ಮರಿದೇನೆ. ತುಂಬ ಈಸಿ ಇದೆ ಇದು. ನೋಡಿ ಇವಾಗ ಎಲ್ಲ ಹಾಕೋಣ, ಮಸಾಲೆ ಎಲ್ಲ ಹಾಕೋಣ. ಯಾರು ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.
ಸ್ವಲ್ಪ ನೀರು ಹಾಕೋಣ ಇವಾಗ. ನಾನು ತುಂಬ ತೆಳು ಮಾಡಲ್ಲ, ಗಟ್ಟಿ ಮಾಡ್ತೀನಿ ಸ್ವಲ್ಪ. ನೀರನ್ನು ನೀವು ನಿಮಗೆ ಅಳತೆಗೆ ತಕ್ಕಂತೆ ಹಾಕ್ಕೊಳ್ಳಿ ನೀವು. ನೋಡಿ ರೆಡಿಯಾಗಿದೆ. ಇದಕ್ಕೆ ಇವಾಗ ಟೊಮೊಟೊ ಹಾಕೋಣ. ನಾನು ಟೊಮೊಟೊ ತೋರ್ಸೋದು ಮರ್ತಿದ್ದೆ ಆವಾಗ ನಾನು. ಈಗ 2 ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕೋಣ, ರುಚಿ ನೋಡಿಬಿಟ್ಟು. 4 ವಿಷಲ್ ಹಾಕಿಸ್ತೀನಿ ನಾನು. ಇವಾಗ ರೆಡಿಯಾಗಿದೆ ಇವಾಗೆಲ್ಲ. ನೋಡಿ 4 ವಿಷಲ್ ಹಾಕ್ಸಿದ್ದೀನಿ. ಇವಾಗ ರೆಡಿ ಆಯ್ತು ಇವಾಗ ಮಟನ್ ಸಾಂಬಾರು. ನೋಡಿ ಬನ್ನಿ ನೋಡೋಣ ಇವಾಗ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಮರಿದಾನೆ. ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಈಸಿನೂ ಇದೆ, ಮಾಡಲಿಕ್ಕೂ ಕೂಡ ಟ್ರೈ ಮಾಡಿ ಮರಿದಾನೆ. ಇವಾಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ಇವಾಗ. ನೋಡಿ ಇವಾಗ ರೆಡಿ ಆಗಿದೆ. ಮುದ್ದೆಗೆ, ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಮರಿದಾನೆ. ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಕಲರ್ಫುಲ್ಲಾಗಿಯೂ ಇದೆ, ತುಂಬ ಟೇಸ್ಟಾಗೂ ಇದೆ. ಮರಿದಾನೆ ಟ್ರೈ ಮಾಡಿ. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ರೂ.